ಏನೇ ಜಮೀರಾ, ಇಲ್ಲಿ ನೋಡು ನಮ್ ಬೈಕು. ಇನ್ಶಾಲ್ಲಾ, ಇದು ಹೇಗೆ ಇಲ್ಲಿಗೆ ಬಂತು? ನಿನಗೆ ತಿರ್ಗಾ ಸಿಕ್ಕಿದೆ ಟೆನ್ಷನ್. ನನ್ ಬೈಕು ಅಂತ ಗೊತ್ತಾಗಿನೇ ಕಳ್ಳ ತಾನಾಗ್ ಭಯ ಪಟ್ಟಿದ್ ತಂದು ನಿಲ್ಸಿದಾನೆ. ಏನೋ ಕವರ್ ಇಟ್ಟಿದ್ದಾನೆ. ಸರ್, ನಾನೊಬ್ಬ ಕಳ್ಳ ಅಲ್ಲ. ನನ್ನ ಹೆಂಡತಿಗೆ ಆಕ್ಸಿಡೆಂಟ್ ಆಗಿದ್ರಿಂದ ಈ ಗಾಡಿನ ಅವಸರವಾಗಿ ತಗೊಂಡು ಹೋಗ್ಬೇಕಾಯ್ತು ಸರ್. ಹಾಗೆ ನಿಮ್ ಗಾಡಿ ತಗೊಂಡು ಹೋಗಿರೋದಕ್ಕೇನೆ ನನ್ನ ಹೆಂಡತಿನ ಕಾಪಾಡಕ್ಕಾಯ್ತು ಸರ್. ಅಯ್ಯೋ ಪಾಪ. ನಾನ್ ಮಾಡಿರೋ ತಪ್ಪುಗೋಸ್ಕರ ಈ ಲೆಟರ್ ಜೊತೆಗೆ ನಿಮ್ಗೊಂದು ಗಿಫ್ಟ್ ಇಟ್ಟಿದ್ದೀನಿ ಸರ್. ನೀವ್ ಹೋಗಿ ಸಿನಿಮಾ ನೋಡೋದಕ್ಕೆ 2 ಟಿಕೆಟ್, ಪಾಪ್ಕಾರ್ನ್ ತಿನ್ನೋದಕ್ಕೆ 100 ರೂಪಾಯಿ ಕೂಡ ಇಟ್ಟಿದ್ದೀನಿ ಸರ್. ಅಯ್ಯೋ ತುಂಬಾ ಪಾಪ. ಹೆಂಡತಿಗೆ ಆಕ್ಸಿಡೆಂಟ್ ಆಗಿದ್ರೆ ಯಾರಾದ್ರೂ ಕಳ್ತನ ಮಾಡೇ ಮಾಡ್ತಾರೆ. ನಾನ್ ಅನ್ಕೊಂಡೆ ನಿಜವಾದ ಕಳ್ಳ ಅಂತ. ಸರಿ, ನಾನ್ ಬರೋ ಅಷ್ಟರಲ್ಲಿ ರೆಡಿ ಆಗಿರೋ. ಇವತ್ತು ನಾವಿಬ್ರು ಸಿನಿಮಾಗೆ ಹೋಗ್ತಾ ಇದ್ದೀವಿ, ಸರಿನಾ? ಬರ್ತೀನಿ. ಎಸ್.ಐ. ಅವ್ರ ಮನೆ ಏನ್ ಹೀಗಿದೆ? ಏನೇ ಅದು? ನೋಡಿದ್ರೆ ಗೊತ್ತಾಗಲ್ವಾ? ಮನೆ ಶಿಫ್ಟ್ ಮಾಡ್ತಾ ಇದೀವಿ. ಎಸ್.ಐ. ಸಾಹೇಬ್ರಿಗೆ ಪನಿಷ್ಮೆಂಟ್ ಟ್ರಾನ್ಸ್ಫರ್. ಡ್ಯೂಟಿ ಟೈಮ್ ಅಲ್ಲಿ ಸಿನಿಮಾ ನೋಡಕ್ ಹೋಗಿರೋದಕ್ಕೆ. ಓಹೋ, ಅದು ಸರಿನೇ ಬಿಡು. ಏನಾದ್ರೂ ಸ್ವಲ್ಪ ಕೊಬ್ಬು ಜಾಸ್ತಿ ಅವನ್ಗೆ. ಇವರೆಲ್ಲ ಅಕ್ಕಪಕ್ಕದವರು. ಲೇ, ಏನ್ ಮರ್ತರು ಗ್ಯಾಸ್ ಮಾತ್ರ ಮರಿಬಾರ್ದು. ಎಲ್ಲೋದ್ರೂ ಅದ್ ಸಿಗಲ್ಲ. ಮೊದ್ಲು ನಾನು ಅದನ್ನೇ ಇಟ್ಟಿದ್ದೀನಿ. ನೀನ್ ಬೇರೆದೆಲ್ಲ ಎತ್ತಿಡು, ನಾನು ಹೋಗಿ ಗಾಡಿ ತೆಗಿತೀನಿ. ಯಾ ಅಲ್ಲ, ಬಾಗ್ಲು ತೆಗ್ದ ಇದೆಯಲ್ಲ. ಅಯ್ಯಯ್ಯೋ, ಎಲ್ಲ ದೋಚ್ಕೊಂಡು ಹೋಗಿದಾರಲ್ಲ. ಅಯ್ಯಯ್ಯೋ, ಅವ್ ನಿಜವಾಗ್ಲೂ ಕಳ್ಳನ್ ಮಗಾನೆ. ಬಾಯಿ ಮುಚ್ಚಿ, ಸರಿಯಾಗಿ ಬರುತ್ತೆ ಬಾಯಿಗೆ. ಪೊಲೀಸರು ಹೇಗೆ ತಪ್ಪಿಸ್ಕೊಳ್ಳೋದು? ನಿಲ್ಲಿಸ್ಬೇಡ, ಸ್ಪೀಡಾಗಿ ಓಡಿಸು. ಪೊಲೀಸ್ ಹಿಂದೆ ಬರ್ತಿದ್ದಾರ ನೋಡು. ಬರ್ಲಿಲ್ಲ, ನೀನ್ ನಿಲ್ಲಿಸ್ದಲ್ಲ, ಸ್ಪೀಡಾಗಿ ಓಡಿಸು. ಅದೇನು ಅಂದ್ರೆ ಹಾರು ನೋಡಿದು ಸ್ಪೀಡಾಗಿ ಹೋಗೋ. ನಾನು ಯಾಕಿಷ್ಟು ವೇಗವಾಗಿ ಬರ್ತವ್ರೆ? ಅಯ್ಯೋ ದೇವ್ರೆ! ಅಲ್ಲಿ ನೋಡು, ಎಲ್ರೂ ಹೋಗೆ, ಬೇಗ ಗಾಡಿ ತೆಗಿಯೋ. ಎದ್ದೇಳಿ ಏಂಜಲ್, ಏನೂ ಆಗಿರಲ್ವಾ? ಭಯ, ಶಾಂತಿ, ನಿಮ್ಗೇನು ಆಗಿಲ್ಲಲ್ವಾ? ಫ್ಲೈಟ್ ಲ್ಯಾಂಡ್ ಆದವ್ರ ತರ ಇತ್ತು. ಶಾಂತಿ, ನಿಂಗೇನು ಆಗಿಲ್ಲ ತಾನೆ? ಇದಕ್ಕೆಲ್ಲ ಅವನೇ, ಆ ಲಾರಿ ಅವನೇ. ಅವನ್ನ ಬಿಡಬಾರ್ದು, ಬೇಗ ಬಾರ್ದು. ಏನಾಯ್ತು? ಬೇಗ ಸ್ಟಾರ್ಟ್ ಮಾಡಿ ಹೊರಡು. ಅಯ್ಯೋ, ಈ ಟೈಮಲ್ಲಿ ಹಿಂಸೆ ಕೊಡ್ತಾ ಇದ್ಯಾ? ನಿಂತ್ಕೊಳ್ಳೋ. ಇಬ್ರು ಬರ್ತಾವ್ರ, ಬೇಗ ಗಾಡಿ ತೆಗಿಯೋ. ಈ ಟೈಮಲ್ಲಿ ಈ ತರ ಆಗ್ಬೇಕಾ? ಕೊಲೆ ಮಾಡೋ ತರನೇ ಬರ್ತಾವ್ರ, ಇಳಿದು ಓಡು. ನಿಂತ್ಕೊಳ್ಳೋ. ಅಯ್ಯೋ, ನಿಂತ್ಕೊಳ್ಳೋ. ತಪ್ಪು ಮಾಡ್ಬಿಟ್ಟು ಓಡೋಗ್ತಾ ಇದ್ದೀರಾ? ತಪ್ಪು ಮಾಡಿ ಓಡದೆ ಏನ್ ಮಾಡ್ತಾರೆ? ದಯಮಾಡಿ ನಮ್ ಬಿಟ್ಬಿಡಿ, ನಮ್ದೇನು ತಪ್ಪಿಲ್ಲ. ಗಾಡಿಗೆ ತಾನೇ ಡ್ಯಾಮೇಜ್, ನಿಮ್ಗೇನು ಡ್ಯಾಮೇಜ್ ಆಗಿಲ್ಲ. ನಾವೇನ್ ಬೇಕಾದ್ರೂ ಮಾಡ್ತೀವಿ. ಹೌದು, ಮೊದ್ಲು ಗಾಡಿಗೆ ಏನಾಯ್ತು ಅಂತ ನೋಡಿ. ನೋಡು, ಸರಿಯಾಗಿ ನೋಡು. ಒಳ್ಳೇದಾಯ್ತು, ಒಬ್ನೇ ತಾನೇ ಸತ್ತಿರೋದು. ಹೌದು, ಮುಂಚೆನೆ ಸತ್ತೋಗಿದ್ದಾನೋ, ಮೂಗಲ್ ಹತ್ತಿ ಇಟ್ಟಿದ್ದಾರೆ. ಅದು ಸರಿನೇ. ಒಳ್ಳೆ ಸಮಯ. ಈ ಬಾಡಿಗೂ ಏನಾಗಿಲ್ಲ, ಈ ಬಾಡಿಗೂ ಏನಾಗಿಲ್ಲ. ಆದ್ರೆ ಗಾಡಿ ಬಾಡಿ ಡ್ಯಾಮೇಜ್ ಆಗಿದೆಯಲ್ಲ, ಇಲ್ಲಿ ನೋಡು,
ಈ ಬಾಡಿ ಜೊತೆ ಈ ಗಾಡಿನಲ್ಲಿ ನಾವು ಬೆಂಗಾಲ್ವರೆಗೂ ಹೋಗ್ಬೇಕು. ಬೆಂಗಾಲ್ಗ ಬೆಂಗಳೂರಿಗೆ ಹೋದ್ರೆ ಸಾಕಾ? ಏನು ಬೆಂಗಳೂರ? ನೀನ್ ಹೇಳಿದ್ದನ್ನ ನಾವು ಕೇಳ್ಬೇಕಾ? ಅದು ನಾವು ಬೆಂಗಳೂರಿಗೆ ಹೋಗ್ತಿದ್ದೋ, ಅದಕ್ಕೆ ನಂಗೆ ಕೇಳ್ದೋ. ಈ ಗಾಡಿನ ನೀವು ರೆಡಿ ಮಾಡ್ಕೊಡ್ಬೇಕು. ಬೇರೆ ಆಂಬ್ಯುಲೆನ್ಸ್ ನಲ್ಲಿ ನಾವು ಬೆಂಗಾಲ್ವರೆಗೂ ಹೋಗೋಕೆ ನೀವು ಕಾಸು ಕೊಡ್ಬೇಕು. ಇಲ್ಲ ಅಂದ್ರೆ ನಾವು ಪೊಲೀಸ್ ಕಂಪ್ಲೇಂಟ್ ಕೊಡ್ತೀವಿ. ಅಯ್ಯೋ ನೀನ್ ಸ್ವಲ್ಪ ಬರ. ಅಲ್ವೋ, ಏನೋ ನಾವು ಬ್ಯಾಂಗ್ಳೂರ್ ಹೋಗೋದ್ರ ಬದಲು ಬೆಂಗಾಲ್ಗೆ ಹೋಗ್ಬಿಟ್ಟು ಮಾರಿದ್ರೆ ಹೇಗೆ? ಆದ್ರೆ ಲಾರಿ ನಿಲ್ಸಕ್ಕೆ ಬೆಂಗಳೂರಿಗೆ ತಾನೇ ಹೋಗ್ಬೇಕು. ಅದ್ ಆಮೇಲೆ ನೋಡ್ಕೊಳ್ಳೋಣ. ಪೊಲೀಸು ವಿಚಾರಣೆ ಅಂತ ಬಂದ್ರೆ ಬೆಂಗಾಲೇ ಸೇಫ್ ನಮ್ಗೆ. ಅದು ಸರಿನೇ. ದೇವರ ದಯೆಯಿಂದ ನಮ್ಗೆಲ್ಲರಿಗೂ ಏನೂ ಆಗ್ಲಿಲ್ಲ. ಆದ್ರೆ ನನ್ ಫೋನ್ ಹೋಯ್ತಲ್ಲ. ಈಗ ಸ್ವಲ್ಪ ಸಮಾಧಾನ ಆಯ್ತು. ಅದೇನ್ ಕಾಸ್ಟ್ಲಿ ಫೋನ್ ಅಲ್ವಲ್ಲ, ಸಿಂಪಲ್ ಆಗಿರೋ ಫೋನ್ ತಾನೆ. ನಿಂಗೇನು ಆಗಿಲ್ಲ ತಾನೆ ಶಾಂತಿ? ಭಯ. ಹಲೋ ಬ್ರದರ್, ಆಂಬುಲೆನ್ಸ್ ನ ಪಕ್ಕದಲ್ಲಿರೋ ವರ್ಕ್ಶಾಪ್ ಬಿಟ್ಬಿಡೋಣ. ನಿಮ್ನೆಲ್ಲಿ ಕರ್ಕೊಂಡೋಗಿ ಬಿಡ್ಬೇಕು? ನಮ್ ಲಾರಿಲೇ ಕರ್ಕೊಂಡೋಗಿ ಬಿಡ್ತೀವಿ. ಲಾರಿನಲ್ಲ. ಅದು ಸ್ವಲ್ಪ ಡಿಫ್ರೆಂಟ್ ಆಗೇ ಇರುತ್ತೆ. ಲಾರಿಲ್ ಹೋದ್ರೆ ಸ್ವಲ್ಪ ಫಾಸ್ಟ್ ಆಗಿ ಹೋಗ್ಬೋದು. ಅಯ್ಯೋ ದೇವ್ರೇ, ಸುಮನ್ ವಾಯ್ಸ್ ತರ ಇದೆಯಲ್ಲ. ಯಾರಾದ್ರೂ ಬಂದು ನನ್ನ ಕಾಪಾಡಿ. ಅಲ್ಲಿಗೆ ಅನ್ಸುತ್ತೆ, ಬನ್ನಿ. ಯಾರಾದ್ರೂ ಕಾಪಾಡಿ. ಸುಮನ್, ಇಲ್ಲೇನ್ ಮಾಡ್ತಿದ್ಯಾ? ಅಯ್ಯೋ, ನೀನ್ ಇಲ್ಲೇನ್ ಮಾಡ್ತಿದ್ಯಾ? ನಾನ್ ಮಾತ್ರ ತಪ್ಪಿಸ್ಕೊಳ್ಳೋದಕ್ಕೆ ಎಗರ್ದೆ ಕಣೋ. ಅವಾಗ್ಲೇ ಗೊತ್ತಾಗಿದ್ದು ಬಂಡೆಗಳ ಮಧ್ಯಕ್ಕೆ ಎಗರ್ ಬಿಟ್ಟಿದ್ದೀನಿ ಅಂತ. ಒಳ್ಳೆ ಕೆಲ್ಸ. ನಿಮ್ ಬಾಡಿಗಳಿಗೆ ಏನು ಆಗಿಲ್ವೇನೋ? ಈ ಟೈಮಲ್ಲೂ ಇವನನ್ನ ಎತ್ಕೊಂಡು ಹೋಗ್ಬೇಕಾ? ಬೇಕಾಗಿಲ್ಲ, ಆದ್ರೂ ಕರ್ಕೊಂಡು ಹೋಗೋಣ. ಆ ಡೆಡ್ ಬಾಡಿಗೊಂದು ಜೊತೆ ಬೇಕಲ್ಲ. ಹೌದು. ಸತ್ತವನು ಎಸಿಯಲ್ಲಿ ಮಲಗಿ ಜಾಲಿಯಾಗಿದ್ದಾನೆ. ಸಾಯ್ದೇ ಇರೋರು ಹೊರಗಡೆ ಮಲಗಿ ಅವಸ್ಥೆ ಪಡ್ತಾ ಇದಾರೆ. ಇದ್ರಲ್ಲಿ ಯಾರ್ ಡೆಡ್ ಬಾಡಿ ಅಂತ ಗೊತ್ತಿಲ್ದಿರ ಹೋಗಿ ಮಲಗಿದ ನೋಡಿದ್ರ? ಈ ತರ ಅವಸ್ಥೆ ಇವನಿಗೆ ಬೇಕಾಗಿತ್ತಾ ಅಂತ. ಅವ್ನ್ ತಪ್ಪಿಸ್ಕೊಳಕ್ ನೋಡಿದ್ನಲ್ಲ ಅದಕ್ಕೆ. ಯಾವ ಸಮಯದಲ್ಲಿ ನನ್ಗೆ ಬೆಂಗಾಲ್ ನೋಡ್ಬೇಕು ಅಂತ ಆಸೆ ಹುಟ್ಬಿಡ್ತು. ಈ ಒಂದೇ ಒಂದ್ ಕಣ್ಣು ಹಿಡ್ಕೊಂಡು ಇಡೀ ಬೆಂಗಾಲ್ನ ಹೇಗೋ ನೋಡೋದು. ಇವನ್ ಬಾಡಿನ ನಮ್ ಶಾಂತಿ ಮನೇಲಿ ಇಟ್ಬಿಟ್ಟು ಹೋಗೋಣವಾ? ಕರೆಕ್ಟ್. ಅಯ್ಯಯ್ಯೋ, ಅಲ್ಲಿ ಮದ್ವೆ ಇದೆಯಲ್ಲ, ಇವ್ರೇ ನೋಡ್ಕೊಳ್ಳೋದಕ್ಕೆ ಅಲ್ಲಿ ಯಾರೂ ಇಲ್ಲ. ಬೆಂಗಾಲ್ಗೆ ನಾವು ಸೇರಿದ್ಮೇಲೆ ಕತ್ಲಲ್ಲಿ ನೀವುಗಳು ಈ ಬಾಡಿ ಕೊಡೋ ಜಾಗದಲ್ಲಿ ನನ್ ಬಾಡಿನ ಎತ್ತಿಗೆತ್ತಿ ಕೊಟ್ಬಿಟ್ಟಿರಾ. ನಾನ್ ನಿಜವಾದ ಬಾಡಿ ಅಲ್ಲ ಅಂತ ಹೇಳಿ ಅರ್ಥ ಮಾಡ್ಸೋದಕ್ಕೆ ನನ್ಗೆ ಬೆಂಗಾಲ್ ಭಾಷೆ ಕೂಡ ಬರೋದಿಲ್ಲ. ಶಾಂತಿ, ಇಲ್ಲಿಂದ ನಿಮ್ ಮನೆಗೆ ಎಷ್ಟು ದೂರ? ಇಲ್ಲೇ ಪಕ್ಕದಲ್ಲೇ. ಹೇಳ್ಬೇಕು ಅಂದ್ರೆ 1-2 ತಾಸು ಆಗುತ್ತಷ್ಟೇ. ಅಯ್ಯೋ, ಪಕ್ಕದಲ್ಲೇ ಬಂದ್ಬಿಟ್ವಾ? ಟೈಮ್ ಆಗಿದ್ ಗೊತ್ತೇ ಆಗ್ಲಿಲ್ವಲ್ಲ? ನಾನ್ ನಿಜವಾಗ್ಲೂ ತಿಳ್ಕೊಂಡ್ಬಿಟ್ಟೆ. ಹಲೋ, ಏನಾಯ್ತು? ಸರ್, ನಾವೀಗ ಕರ್ನಾಟಕಕ್ಕೆ ಬಂದಿದ್ದೀವಿ. ಅವ್ರಿರೋ ಆಂಬ್ಯುಲೆನ್ಸು ಬಾರ್ಡರ್ ದಾಟಿ 60 ಕಿಲೋಮೀಟರ್ ವರ್ಕ್ಶಾಪ್ ಅಲ್ಲಿ ಇದೆ ಸರ್. ನೀನ್ ಕಿಲೋಮೀಟರ್ ಲೆಕ್ಕ ಎಲ್ಲ ನನ್ನ ಹತ್ರ ಹೇಳ್ಬೇಡ. ಅವ್ರು ನೋಡ್ದೋ ಇಲ್ವೋ ಅದನ್ನ ಮೊದಲು ಹೇಳು. ಇಲ್ಲ ಸರ್, ಆಕ್ಸಿಡೆಂಟ್ ಆದ್ಮೇಲೆ ಅವರೆಲ್ಲ ಲಾರಿ ಹೊತ್ಕೊಂಡು ಹೋದ್ರು ಅಂತ ವರ್ಕ್ಶಾಪ್ ಅಲ್ಲಿ ಹೇಳಿದ್ರು ಸರ್. ಲಾರಿ ನಂಬರ್ ಗೊತ್ತಾಗಿದೆ. ಮತ್ತೆ ಅವ್ರ ಜೊತೆ 2 ಹುಡುಗಿರು ಕೂಡ ಇದ್ದಾರೆ. 2 ಹೆಣ್ಮಕ್ಳನ್ನ ಕರ್ಕೊಂಡು ಯಾರಾದ್ರೂ ಓಡೋಗ್ತಾರೇನೋ? ಅಯ್ಯೋ ಮಾವನವ್ರೆ, ಕೆಲವ್ರು ಹಾಗೇನೆ, ಒಬ್ರಿಗೆ ಇಬ್ರು ಬೇಕಾಗುತ್ತೆ. ನಿನ್ನ ಹತ್ರ ನಾನು ಲೆಕ್ಕ ಕೇಳಿದ್ದೇನೆ. ಬಾಯಿ ಮುಚ್ಕೊಂಡು ಒಳಗೋಗೆ. ಗೊತ್ತಿರೋ ವಿಷಯ ಹೇಳಿದ್ರೆ ಮೈ ಮೇಲೆ ಬೀಳ್ತಾರಲ್ಲ. ಅಯ್ಯೋ ಕೆಲವ್ರು ದೇವ್ರೇ, 3 ಜನ ನನ್ನ ಹಣೆ ಕೇಳ್ತಾರೆ. ಬರಲ್ಲ. ಇವ್ರಿಗಂತೂ ವಯಸ್ಸಾಯ್ತು. ಹೇಳು. ಬನ್ನಿ ಬನ್ನಿ, ನಾಳೆ ಮದ್ವೆ ಮುಗಿದ್ಮೇಲೆ ಹೋಗ್ಬೋದು. ಹಾ ಸರಿ ಸರಿ. ಭಯ ಆಗಲ್ಲ, ಯಾಕೆ? ಬಾಡಿ ಇದೆಯಲ್ಲ. ಇರ್ಲಿ ಬಿಡು, ಇಷ್ಟು ದೂರ ಬಂದಿದ್ವಿ, ನೋಡ್ಕೊಂಡು ಹೋಗ್ಲೇಬೇಕು. ತುಂಬಾ ಹಸ್ವಾಗ್ತಿದೆ. ಮೊದಲು ಸರಿ, ಸರಿ, ಊಟ ಮಾಡು. ನನ್ನ ಮನುಷ್ಯನ ತರ ಕಾಣಿಸ್ತಾ ಇಲ್ವಾ ನಿನ್ಗೆ? ಎಲ್ಲಿ ನೋಡು, ನಾವು ಊಟ ಮಾಡಿ ಬರೋವರೆಗೂ ಆ ಬಾಡಿ ನಾನು ನೋಡ್ಕೋತೀನಿ. ಹೌದೌದು, ನನ್ನ ಸ್ವಂತ ಬಾಡಿ ನೋಡ್ಕೊಳಕ್ಕೆ ಟೈಮ್ ಇಲ್ಲ. ನೀ ಬಾಡಿ ನೋಡ್ಕೋಬೇಕಾ? ನಾವು ಹೋಗಿ ಬೇಗ ಬಂದ್ಬಿಡ್ತೀವಪ್ಪ. ಬ್ರದರ್, ಯಾರಾದ್ರೂ ಎತ್ಕೊಂಡು ಹೋಗಕ್ಕೆ ಅದು ಹಣ ಅಲ್ವಲ್ಲ, ಎಣ ತಾನೆ. ನಾವು ನಿಮ್ ಜೊತೆ ಬರ್ತೀವಿ. ಅಜ್ಜಿ, ನಮ್ ಶಾಂತಿ ಬಂದ್ಬಿಟ್ಲು. ಹಾ, ಶಾಂತಿ ಬಂದ್ಬಿಟ್ಲಾ? ಅಜ್ಜಿ, ಬನ್ನಿ ಬನ್ನಿ, ನಿಮ್ಗೋಸ್ಕರನೇ ವೆಯ್ಟ್ ಮಾಡ್ತಿದ್ವಿ. ನಮಸ್ಕಾರ. ಏನಮ್ಮ, 2 ದಿನ ಮುಂಚೆ ಬರ್ಬಾರ್ದಾ? ಶಾಂತಿ ಇನ್ನೂ ಬರ್ಲಿಲ್ಲ ಅಂತ ಕೇಳ್ತಾನೆ ಇದ್ಲು. ಇವ್ರೇ ನನ್ ಮಾಮ, ಇವ್ರೇ ನನ್ ಅಜ್ಜಿ. ರಾಮ್ಲಿಂಗ, ಇವ್ರನ್ನ ಚೆನ್ನಾಗ್ ಗಮನಿಸ್ಕೊಪ್ಪ. ಅಲ್ಲಿ ಅಡ್ಗೆ ಮಾಡ್ತಿದಾರೆ, ನಾನ್ ಏನು ಅಂತ ನೋಡ್ತೀನಿ. ಸರಿ ಅಜ್ಜಿ. ಹೋಗಪ್ಪ. ಶಾಂತಿ, ನಿನ್ಗೇನಾಗಿಲ್ವಲ್ಲ? ನನಗೇನೂ ಆಗಿಲ್ಲ ಮಾಮ, ಇವ್ರಿಗ್ ಮಾತ್ರ ಈ ತರ ಆಗಿದೆ. ತಪ್ಪಿಸ್ಕೊಡೋದಕ್ಕೆ ನಮ್ಮನ್ ಬಿಟ್ಟು ಕೆಳಗಡೆ ಹಾರಿದ್ರು, ಅದಕ್ಕೆ ಹೀಗಾಯ್ತು. ಅಯ್ಯೋ ದೇವ್ರೆ, ನೋಡೋದಕ್ ಭಿಕ್ಷುಕ ತರ ಆಗ್ಬಿಟ್ಟಿದ್ದಾನೆ. ಸರಿಯಾಗಿ ಹೇಳ. ನನ್ನ ಹೆಸರು ರಾಮಲಿಂಗ. ಅದೇ ಲಿಂಗ. ಅದ್ಯಾವ ಲಿಂಗ? ಇರೋ ಲಿಂಗ. ಅಣ್ಣ, ಫಾರಿನ್ ಬ್ರ್ಯಾಂಡ್ ಎಣ್ಣೆ ತರಿಸಿದ್ದೀನಿ. ಮಾಮ, ಬೇಡ, ಅದೆಲ್ಲ ಬೇಡ. ನನ್ಗಲ್ಲಮ್ಮ, ನಮ್ಮ ಅತಿಥಿಗಳಿಗೆ. ನಾವ್ಯಾರು ಕುಡಿಯೋತೀವಿ. ಕೇಳಿಸ್ಕೊಂಡಮ್ಮ, ಅವರೆಲ್ಲ ಕುಡಿತಾರಂತೆ. ಬಿಟ್ಟಿಯಾಗಿ ಸಿಕ್ತು ಅಂತ ಬೇಜಾನ್ ಕುಡಿಯಕ್ ಹೋಗ್ಬೇಡಿ. ಇಲ್ಲ ಬಿಡು. ಅಕ್ಕ, ಶಾಂತಿ ಚೆನ್ನಾಗಿದ್ಯಾ? ಚೆನ್ನಾಗಿದ್ದೀನಕ್ಕ. ಇವರೆಲ್ಲ ಯಾರು? ಇವರು ದೊಡ್ಡ ಶ್ರೀಮಂತರ ಮನೆ ಮಗಳು. ನಮಸ್ತೆ. ಇವರು ಇವ್ರ ಗಂಡ ತಾನೆ? ಅಯ್ಯೋ, ಗಂಡ ಇನ್ನೂ ಆಗಿಲ್ಲ, ಅದಕ್ಕೆ ಎಲ್ಲಾ ತಯಾರಿನೂ ನಡೀತಾ ಇದೆ. ಬನ್ನಿ ಬನ್ನಿ, ಒಳಗಡೆ ಬನ್ನಿ. ಬನ್ನಿ ಬನ್ನಿ.
ಲೇ ಮಂಚಿಗೆ ಯಾರು ನಿಮ್ಮ ಅಪ್ಪನ ತಿನ್ನಿಸ್ತಾನೆ. ತಿನ್ನು ಅದಕ್ಕೆ ಯಾಕಪ್ಪ ಕೋಪಿಸ್ಕೋತೀಯ? ಮಿಸ್ಟರ್ ಲಿಂಗ, ಶಾಂತಿಗೇನು ನೀವು ಮಾಮ ತರ, ನಾನು ನಿಮ್ಗೆ ಮಾಮ ಅಂತ ಕರಿಬೋದಾ? ಮೊದ್ಲು ನೀನ್ ಆತರ ಮಾತಾಡ್ದನ ಕಲಿ, ಅದಾದ್ಮೇಲೆ ಕರಿಬೋದು. ಕರೆಕ್ಟ್ ಆಗಿ ಹೇಳಿದ್ರಿ. ಶಾಂತಿ ಮದ್ವೆಗೆ 2 ದಿನಕ್ಕೆ ಮುಂಚೆನೆ ನೀವೆಲ್ಲ ಬಂದ್ಬಿಡ್ಬೇಕು. ಅದೇನ್ ಬರ್ದೇ ಇರೋದಕ್ಕಾಗತ್ತೆ ಅಲ್ವಾ ಶಿವಲಿಂಗ? ರಾಮಲಿಂಗ. ಹಲೋ correct, brother, correct. ನಾನು ಬಾತ್ರೂಮ್ಗೆ ಹೋಗಿ ಬರ್ತೀನಿ. ನನ್ ಗ್ಲಾಸಿಗೆ ಸ್ವಲ್ಪ ಉಯ್ಯೋ. ಅದೆಲ್ಲ ಇಲ್ಲಿ ಮಾಡಬಾರ್ದು. ಅದಲ್ಲ ಕಣೋ, ಎಣ್ಣೆ ಸ್ವಲ್ಪ ಉಯ್ಯೋ. ಎಣ್ಣೆ ಬೇಕಾ? ನೀವೇನು ಚಿಂತೆ ಮಾಡ್ಬೇಡಿ, ಖಂಡಿತ ನಿಮ್ ಮದ್ವೆ ಚೆನ್ನಾಗ್ ನಡೆಯುತ್ತೆ. ಭಯ್ಯ, ಶಾಂತಿ ಬರ್ತಿದ್ದಾಳೆ ನೋಡಿ. ಈಗ ಈ ಜಾಗದಲ್ಲೇ ನಿಮ್ ಲವ್ ಬಗ್ಗೆ ಶಾಂತಿ ಹತ್ರ ಹೇಳಲೇಬೇಕು. ಇವತ್ತು ಖಂಡಿತ ಹೇಳ್ತೀನಿ. ನಾವು ನೋಡ್ತೀವಿ. ನಿಮ್ಮ ಆತಿಥ್ಯಕ್ಕೆ ತುಂಬಾ ಧನ್ಯವಾದ. ನಾವು ಹೊರಡ್ತೀವಿ. ಸರಿ. ಹೊರಡಕ್ಕಿಂತ ಮುಂಚೆ ಭಯ್ಯ ನಿಮ್ ಹತ್ರ ಒಂದು ಮುಖ್ಯವಾದ ವಿಚಾರದ ಬಗ್ಗೆ ಮಾತಾಡ್ಬೇಕಂತೆ. ಹೇಳಿ. ಹೇಳಿ ಭಯ್ಯ. ಹೇಳ್ತೀನಿ. ಅದೇನಂದ್ರೆ ಶಾಂತಿ, ನಾನ್ ನಿಮ್ ಹತ್ರ ಒಂದು ಅಯ್ಯೋ, ವಿಷಯ ಹೇಳಿ. ನಾನ್ ಹೇಳ್ತೀನಿ. ಏನು? ಅದೇ ಶಾಂತಿ, ನಿಮ್ ಹತ್ರ ಒಂದು ವಿಷಯ. ಅದೇನಂದ್ರೆ ಅದಕ್ಕಿಂತ ಮುಂಚೆ ಏನ್ ಮಾಡ್ಬೇಕು? ನಾವಿವತ್ ಕೊಡ್ತಿದ್ದು ಬ್ರ್ಯಾಂಡಿ. ಅದಲ್ಲ, ನಾನೇನ್ ಹೇಳ್ಬೇಕು? ಪ್ರೀತಿ. ಹಾ, ಪ್ರೀತಿ. ನೀವೇನು ಹೇಳೋದ್ ಬೇಡ, ನಾನೇ ಹೇಳ್ತೀನಿ ಬನ್ನಿ. ಬೇರೆ ಏನಿಲ್ಲ ಶಾಂತಿ, ನಿಮ್ಗೆ ಈ ವಿಚಾರ ತುಂಬಾ ಚೆನ್ನಾಗಿ ಗೊತ್ತಿರುತ್ತೆ. ಇವರು ನಿಮ್ಮನ್ನ ಪ್ರೀತಿಸ್ತಾ ಇದ್ದಾರೆ. ಅದನ್ನೇ ಹೇಳ್ಬೇಕು ಅಂತ ಇದ್ನಲ್ಲ, ಅದೇ ಇದು. ಭಯ್ಯ ನಿಮ್ಮನ್ನ ಇಷ್ಟ ಪಡ್ತಿದ್ದಾರೆ, ಮದ್ವೆ ಆಗ್ಬೇಕಂತ ಆಸೆ ಪಡ್ತಿದ್ದಾರೆ. ಅಯ್ಯೋ, ಏನ್ ಹೇಳ್ತಿದ್ದೀರಾ? ನೀವು ಹೂ ಅಂದ್ರೆ ನಿಮ್ಮ ಮಾವನ ಹತ್ರ ನಾನು ಈಗ್ಲೇ ಮಾತಾಡ್ತೀನಿ. ಅಯ್ಯೋ, ನೀವೇನು ಹೇಳ್ಬೇಡಿ. ಅವ್ರಿಗೆ ಗೊತ್ತಾಯ್ತು ಅಂದ್ರೆ ನಿಮ್ಮನ್ನ ಕೊಂದ್ ಹಾಕ್ಬಿಡ್ತಾರೆ. ಅವ್ರ ನನ್ ಮಾಮ, ಅತ್ತೆ ಮಗ. ಮಾಮ ಮದ್ವೆ ಗಂಡ. ಹಾಗಾದ್ರೆ ತುಂಬಾ ದೊಡ್ಡ ಕುಟುಂಬ ಅನ್ಸುತ್ತೆ. ಬಾ ಸುಮ್ನೆ ಹೋಗ್ಬಿಡೋಣ. ಅಯ್ಯಯ್ಯೋ, ಹಾಗಲ್ಲ. ಅವ್ರ ನನ್ ಸೋದರ ಮಾಮ. ನಮ್ಮಿಬ್ಬರಿಗೂ ಮದ್ವೆ ಫಿಕ್ಸ್ ಮಾಡಿದ್ದಾರೆ. ಅವನು ಹೋಗ್ತಿರೋದನ್ನ ಒಂದ್ ಕಣ್ಣಿಂದ ನೋಡ್ತಿರೋ ನನಗೆ ತಡ್ಕೊಳಕ್ ಆಗ್ತಿಲ್ಲ. ಹೀಗೊಬ್ಬ ಮಾಮ ಮದ್ವೆ ಗಂಡು ಇರೋ ವಿಷಯದ ಬಗ್ಗೆ ಒಂದು ಸಣ್ಣ ಕ್ಲೂನಾದ್ರೂ ಕೊಡದೆ ತಪ್ಪು ಮಾಡ್ಬಿಟ್ರಿ ನೀವು. ಈ ತರ ಅವ್ರಿಗೆ ನನ್ ಮೇಲೆ ಆಸೆ ಇದೆ ಅಂತ ನನಗ್ ಗೊತ್ತೇ ಇರ್ಲಿಲ್ವಲ್ಲ. ಪರವಾಗಿಲ್ಲ, ಹೇಗೂ ಈಗ ಅವ್ರ ಮನ್ಸಿಗೆ ತುಂಬಾ ಬೇಜಾರಾಗಿದೆ. ಇನ್ನೆಷ್ಟೇ ಪ್ರೀತಿಯಿಂದ ಮಾತಾಡಿದ್ರು ಅವ್ರ ಮನ್ಸಿಗೆ ಸಮಾಧಾನ ಆಗಲ್ಲ ಶಾಂತಿ. ನಾವು ಹೊರಡ್ತೀವಿ.